ನಮಸ್ಕಾರ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ತುಂಬ ದಿನ ಮತ್ತೆ ನಾವು ಇವತ್ತು ಅಡುಗೆಯ ವಿಡಿಯೋನ ಹಾಕ್ಲಿಕ್ಕತ್ತೀವಿ. ಸೊ ಇವತ್ತು ಏನು ಮಾಡ್ಲಿಕ್ಕತ್ತಾರ ಅಂತ ಅಂದ್ಕೊಂಡು ಕೇಳೋಣ ಬರ್ರಿ. ಮಾಮಿ ಏನು ಮಾಡ್ಲಿಕ್ಕತ್ತೀರಿ ಇವತ್ತು? ಇದು ಪರೋಟ ಏನಂತಂದ್ರೆ ಇದ್ರದ್ದು ಯಾವುದಂತಂದ್ರೆ ಆಲೂಗಡ್ಡೆ ಆಲೂ ಪರೋಟ ನೋಡಿರಿ, ಆಲೂ ಪರೋಟ ಮಾಡಿರ್ತಾರ. ಸೊ ಏನೇನು ಐಟಮ್ಸ್ ಹಾಕ್ಯಾರ ಅಂತ ಅಂದ್ಕೊಂಡು ಕೇಳೋಣ ಅಂತ ಬರ್ರಿ. ಏನೇನು ಐಟಮ್ಸ್ ಇಟ್ಕೊಂಡಿರಿ ಮಾಮಿ? ಇದಕ್ಕೆ ನೋಡುವ ಗೋಧಿ ಹಿಟ್ಟು, ಆಲೂಗಡ್ಡೆ ಒಂದು 3 ಕುದಿಸಿದ್ದೆ, ಅದು ಮ್ಯಾಶ್ ಮಾಡೀನಿ. ಅದೀಗ ಅದು ಕಾಣಿಸಂಗಿಲ್ಲ, ಅದು ಮ್ಯಾಶ್ ಮಾಡೀನಿ, ತೋರಿಸ್ತೀನಿ ಅಂತ. ಇದು ಇದು ಗೋಧಿ, ಇದು ಮ್ಯಾಲಿಂದ ಗೋಧಿ ಹಿಟ್ಟು, ಇದು ಆಲೂಗಡ್ಡೆ, ಇದು ಮ್ಯಾಶ್ ಮಾಡ್ಕೊಂಡಿದ್ದು. ಆಲೂಗಡ್ಡೆ ಮ್ಯಾಶ್ ಮಾಡೀನಿ. ಇದಕ್ಕಿಷ್ಟು ಹಸಿಮೆಣಸಿನಕಾಯಿ, ಹಿಂಗೆ ಇದು ಎಂತ ಅರ್ಶಿನ ಪುಡಿ, ಇಂಗು, ಜೀರಿಗೆ, ಆಮೇಲೆ ಒಂಚೂರು ಎಳ್ಳು ಹಾಕೀನಿ. ಎಳ್ಳು ಹಾಕಿ ಚಲೋ ಅನಿಸ್ತದೆ ಟೇಸ್ಟ್. ಉಪ್ಪು, ಚಿಲ್ಲಿ ಫಿಕ್ಸ್ ಒಂಚೂರು, ಅಜಿವಾನ, ಕೊತ್ತಂಬರಿ, ಕರಿಬೇವು, ಇದು ಮಾಡ್ಲಿಕ್ಕೆ ಎಣ್ಣೆ. ಇಷ್ಟು ಓಕೆ, ಇಷ್ಟು ಬೇಕು. ಅದನ್ನ ಅದೇ ಇದ್ರೊಳಗೆ ಕಲಿಸ್ಕೋಬೇಕಾ? ಹೆಂಗೆ? ಇದ್ರಾಗೆ ಕಲಿಸ್ಬೇಕು, ಅಷ್ಟು ಇದ್ರಾಗೆ ಕಲಿಸ್ಕೋಬೇಕು. ಉಷ್ಟು ಹಿಟ್ಟೊಳಗೆ ಕಲಿಸ್ಕೋಬೇಕು. ಅದೇನು ಇದು ಆಲೂಗಡ್ಡೆನ ಇದು ಮ್ಯಾಶ್ ಮಾಡ್ಕೊಂಡೇವಲ್ಲ, ಚಲೋ 3-4 ಸಲ ಕುಕ್ಕರ್ ಹೊಡ್ಸ್ಕೊಂಡು ಚಲೋ ಕುದಿಸ್ಕೊಂಡೇವಿ, ಮೆತ್ತಗಾಗ್ತದೆ ಇದು. ಈಗ ಇದ್ರಾಗ ಗೋಧಿ ಹಿಟ್ಟು ಕಲಿಸೋದು ಅಷ್ಟು ಮಾಡಿ ನೀವು ತೋರಿಸ್ತೀನಿ ಅಂತೀವಿ. ಮೆತ್ತಗಾಗ್ಯದ, ಭಾಳ ಮೆತ್ತಗಾಗ್ಯದ. ಹಾಕಿನ ಗೋಧಿ ಹಿಟ್ಟು ಸ್ವಲ್ಪ ಹಾಳಾದ್ರೆ ಒಂಚೂರು ದುಂಡು ಮಾಡಿದ್ರೈತೆ, ಬಿಸಿ ಮಾಡ್ಲಿಕ್ಕೆ ದಪ್ಪಗೆ ಮಾಡಿದ್ರೆ ಒಂಚೂರು ದುಂಡು ಮಾಡಿದ್ರೆ ಚಂದ ಇರ್ತದೆ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು. ಉಪ್ಪಿನಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ, ಮೊಸರು. ನಾನು ಇವತ್ತು ಕಚ್ಚಾ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಇಲ್ಲಿ ಕಚ್ಚಾ ಟೊಮೆಟೊ ಚಟ್ನಿ, ಅದಕ್ಕೆ ಇದು ಕಚ್ಚಾ ಟೊಮೆಟೊ ಚಟ್ನಿ. ಇದ್ರ ಜೊತೆ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮೊಸರು ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಅಂದ್ರೆ ಮೊಸರು ಬಿಸಿ ಮಾಡೋದು ಮಾಡ್ಕೊಡೋದು. ಇದನ್ನ ಬಾಕ್ಸಿಗೂ ಹಾಕ್ಬೋದಾ? ಬೇಕಾದಂಗೆ ಎಷ್ಟು ಮೆತ್ತಗಾಗಿರ್ತಾವೆ. ಮಕ್ಕಳಿಗೆ ತುಪ್ಪ ಹಚ್ಚಿ ತೊಳೆದು ಹಾಕ್ಬಿಟ್ರೆ ಆಯ್ತು. ಬೇಡ ಮೊಸರು ತಿಂತಿದ್ನಂದ್ರೆ ಒಂದು ಸಣ್ಣ ಡಬ್ಬೆ ಮೊಸರು ಹಾಕಿಟ್ರು ಮೊಸರು ಹಚ್ಕೊಂಡು ತಿನ್ಬೇಕು, ಇಲ್ಲ ತುಪ್ಪ ಹಾಕೊಂಡು ತಿನ್ಬೇಕು. ಖಾರ ಒಂಚೂರು ಕಡಿಮೆ ಹಾಕ್ಬೇಕು. ನಮಗೆ ದೊಡ್ಡವ್ರ ಲೆಕ್ಕಕ್ಕೆ ಹಾಕಿನಿ ನಾನು. ಒಂಚೂರು ಉಪ್ಪು ಖಾರ ಬಾಯಿ ತುಂಬಿದ್ರೆ ಮೊಸರು ಹಚ್ಕೊಂಡ್ರೆ ಟೇಸ್ಟ್ ಆಗ್ತದೆ. ಬರೀ ಅದು ಆಲೂಗಡ್ಡೆ ಹಿಟ್ಟು ತಿಂದಂಗೆ ಆಗ್ತದೆ. ಯಾವುದೇ ಮಾಡಿದ್ರು ಸ್ವಲ್ಪ ಮುಂದಿರ್ಬೇಕಲ್ಲ, ಉಪ್ಪಾಗಲಿ ಖಾರ ಮುಂದಿದ್ರೆ ಟೇಸ್ಟು. ಹುಳಿ ಆಗಲಿ, ಆ ಪಲ್ಯಗಳಾಗಲಿ, ಇದು ಸಪ್ಪಗೆ ಆಗ್ತದೆ. ಇದ್ರಾಗ ಎಷ್ಟು ಹಿಟ್ಟು ಹಿಟ್ಟಿತ್ತು ಆಲೂಗಡ್ಡೆದಾಗ, ಅಂದ್ರೆ ನೀರೇನು ಮಿಕ್ಸ್ ಮಾಡೋದಿಲ್ಲ? ಇಲ್ಲ. ನಾವು ಊರಿಗೆ ಹೋದ್ರೂ ಆರಾಮಾಗಿ ತೊಗೊಂಡು ಹೋಗ್ಬೋದು. ಏನು ನೀರು ಮಿಕ್ಸೇ ಇಲ್ಲ, ಆರಾಮಾಗಿ ತೊಗೊಂಡು ಏನು ಮೊಸರಿಲ್ಲ, ಏನೂ ಆಗಂಗಿಲ್ಲ ತಿನ್ಲಿಕ್ಕೆ. ಮತ್ತು ಹೋಟ್ಲ ತಿಂತಾನೂ ಇದು ನಮ್ಮ ಮನೆಯಿಂದ ಕಟ್ಕೊಂಡು ಹೋಗಿ ತಿನ್ನೋದು ಗುಣ. ಮೊಸರಿನ ಜೊತೆ ಅದು ಶೇಂಗಾ ಚಿಂಡಿ ಇಂಥವೆಲ್ಲ ತಿನ್ಕೋದು ಗುಣ ನೋಡು. ಮತ್ತು ಕಾದದ ಎಲ್ಲ ನೋಡ್ಲಿಕ್ಕೆ ಹಂಚಕಾದದ ಎಲ್ಲ ನೋಡ್ಲಿಕ್ಕೆ ಹಂಚಕಾಯ್ದೆ ನೋಡ್ತೀನಿ. ಆಯ್ತು, ಒಂದು ಮಾಡ್ತೀನಿ. ಎಷ್ಟಾಗ್ಬೋದು ರೀ ಇದ್ರೊಳಗೆ ಅಂದಾಜು? ಇದ್ರಾಗ ಒಂದು 10-12 ಆಗ್ತಾವೆ. 12 ಆಗ್ತಾವೆ, ಆರಾಮಾಗಿ ಆಗ್ತಾವೆ. ಒಂದಿಷ್ಟೇ, ಒಂದು ಭಾಳ ದಪ್ಪನೂ ಆಗಬಾರ್ದು. ಗುಂಡು ಲಟ್ಸು, ಇದೇನು ಮಡಚಿ ಮಾಡಿ ಲಟ್ಸ್ಲಿಕ್ಕೆ ಆಗಂಗಿಲ್ಲ. ಗುಂಡು ಲಟ್ಸು ಚಂದ ಎಣ್ಣೆ ಹಾಕಿ ಚಲೋ ಬೇಯಿಸೋದು. ಬಿಸಿದ ತುಪ್ಪ ಹಾಕೊಂಡು ತಿನ್ಬೋದು. ಸ್ವಲ್ಪ ಆರಿತ್ತು ಅಂದ್ರೆ ಮೊಸರು, ಉಪ್ಪಿನಕಾಯಿ ಏನಾರು ಹಾಕ್ಕೋಬೋದು. ಶೇಂಗಾದ ಪುಡಿ ಬಿಸಿದಾಗ ಇದಕ್ಕೆ ಏನು ಬೇಡ, ತುಪ್ಪ ಹಾಕೊಂಡು ತಿಂದ್ರೆ ಸಾಕು, ಏನು ಬೇಡ. ಬಿಸಿ ಟೇಸ್ಟ್ ಇರ್ತದೆ, ಉಪ್ಪು ಖಾರ ಇರ್ತದಲ್ಲ ಚಂದ ಅನಿಸ್ತದೆ. ಮ್ಯಾಲೆ ತುಪ್ಪ ಹಾಕೊಂಡು ತಿಂದ್ರೆ ಸಾಕು, ಏನು ಬೇಡ. ಈ ಥರ ಮಾಡಿದ್ರೆ ಪುರಿನೂ ಮಾಡ್ಬೋದಲ್ಲ? ಓ ಚೆನ್ನಾಗ್ತಾವೆ. ಖಾರ ಪುರಿ ಭಾಳ ಚಲೋ ಆಗ್ತಾವೆ. ಖಾರ ಪುರಿ ಅಷ್ಟೇ. ಆಲೂಗಡ್ಡೆ ಇದಕ್ಕೆ 3 ಹಾಕಿದ್ನಲ್ಲ, ಇಷ್ಟು ಮಂದಿ ಚಪಾತಿಗೆ ಬೇಕು. ಈ ಪೂರಿ ಮಾಡ್ಬೇಕಾದ್ರೆ ಒಂದು ಎರಡನೇ ನಾವು 4 ಮಂದಿ ಜಕ್ಕಕ್ಕೆ ಒಂದು ದೊಡ್ಡ ಆಲೂಗಡ್ಡೆ ಇದ್ರೂ ಸಾಕು ಅನ್ಕೋತೀನಿ. ಯಾಕಂದ್ರೆ ಮತ್ತು ಅದು ಹಿಟ್ಟು ಭಾಳ ಆಗ್ತದೆ, ಅಷ್ಟು ಕರಿದೇವು ಏನು ಕರಿಯಂಗಿಲ್ಲ. ಹೌದು. ಈ ಚಪಾತಿ ಅಂದ್ರೆ ತಿನ್ಬೋದು ಇಷ್ಟು. ಏನೋ ಇಷ್ಟು ಅಂದ್ಕೊಂಡು ಕಟ್ ಮಾಡಿ. ಹಿಂಗೂ ಮಾಡ್ತಾರೆ. ಮಾಡೋರು ಪಲ್ಯ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ತಾರಲ್ಲ,
ಚಪಾತಿ ಹಿಟ್ಟು ಬರೀ ಚಪಾತಿ ಹಿಟ್ಟು ಕಲಸಿ ಅದಕ್ಕೆಲ್ಲ ಹಾಕಿ ಪಲ್ಯ ಮಾಡ್ತಾರೆ ಒಂದಿಷ್ಟು ಅದ್ರ ಇದ್ರಾಗೆಲ್ಲನ ಹಾಕಿದ್ದೇ ಹಾಕ್ತಾರೆ. ಮ್ಯಾಲೇನೋ ಅಲ್ಲ ಹಾಕ್ತಾರೆ, ಅಲ್ಲ ಹಾಕಿ ಅದು ಇದು ಎಂತರ ಆಲೂಗಡ್ಡೆ ಪಲ್ಯನೇ ಪಲ್ಯನೇ ಮಾಡಿ ಚಂದ ಮ್ಯಾಶ್ ಮಾಡಿ ಮುದ್ದೆ ಹೂರ್ಣ ಥರ ಮಾಡಿಬಿಟ್ರಾಯ್ತು. ಚಪಾತಿ ಹಿಟ್ಟಿನೊಳಗೆ ಇಟ್ಬಿಟ್ಟು ಲಟ್ಸೋದು. ಚಪಾತಿ ಹಿಟ್ಟಿನ ಹೋಳಿಗೆ ಥರ ಹೂರ್ಣ ಮಾಡ್ಕೊಂಬಂದು ಹೋಳಿಗೆ ಮಾಡ್ಕೊಂಗಿಲ್ಲ ಆ ಥರ ಚಪಾತಿ ಹಿಟ್ಟಿನಾಗ ಲಟ್ಸೋದು. ನಾ ಏನು ಆ ಥರ ಮಾಡಂಗಿಲ್ಲ, ಇದೇ ಥರನೇ ಮಾಡ್ತೀನಿ. ಹಂಗೂ ಮಾಡ್ತಾರೆ ಮಾಡೋರು. ಅದು ಒಂದೊಂದ್ ಕಡೆ ಬರೀ ಪಲ್ಯನೇ ಉಳಿತದ ಅಂತ. ಇದೇ ಚಲೋ. ಅದು ಒಂದೊಂದ್ ಕಡೆ ಅಂಚಿಗೆ ಬರಲಿಲ್ಲ ಇದೊಂದ್ರೆ ಎಲ್ಲ ಮಿಕ್ಸ್ ಆಗಿರ್ತದೆ ನೋಡು. ಇದು ಚಂದ ಟೇಸ್ಟಿಗೆ. ಅದೊಂದು ನೀಟಾಗಿ ಬರ್ತದೆ. ಅದೊಂಚೂರು ಹಿಟ್ಟೆ ಗಟ್ಟಿ ಆಯ್ತು ಅಥವಾ ಹೂರ್ಣನೆ ಗಟ್ಟಿ ಆಯ್ತು ಅನ್ಕೋ, ಅಂಚಿನ ತನಕ ಬರೋಂಗಿಲ್ಲ ಅದು ಬರೋಂಗಿಲ್ಲ ಅಂದ್ರೆ ಅದು ಚಪಾತಿ ಥರ ಸಪ್ಪಗೆ ಆಗ್ತದೆ. ಇದೇ ಚಂದ. ಸೋಸ್ತಾಳೆಲ್ಲ ಇಟ್ಟು ಒಂಚೂರು ಬಂದ್ ಮಾಡಬೇಕು. ಹಾಕಿ ಆಲೂ ಪರಾಟ, ಆಲೂ ಪುರಿ. ಯಾರ್ಯಾರಿಗೆ ಪುರಿ ಬೇಕೋ ಅವ್ರು ಇದೇ ಹಿಟ್ಟಿನಿಂದನೇ ಪುರಿ ಮಾಡ್ಕೋಬಹುದು. ಕಲಿಸ್ಬೋದು. ಅಲ್ಲ ಸಣ್ಣ ಸಣ್ಣ ಕರ್ಕೊಂಡು ಹಾಕೋತೀವಿ ಅಂತ ಒಂಚೂರು ಗಟ್ಟಿ ಆದ್ರೆ ಉಬ್ಕೊಂಡು ಬರ್ತವೆ. ಇದು ಮೆತ್ತಗದಲ್ಲ, ಇದು ಹೋಳಿಗೆ ಆಗ್ತದೆ. ಬಿರುಸಂಗೆ ಭಾಳ ಮೆತ್ತಗೆ ಹೋಳಿಗೆದಂಗೆ ಅಂತದೆ. ಮೆತ್ತಗಾಗ್ತದೆ ಹೋಳಿಗೆ ತಿಂದಂಗೆ ಇರ್ತದೆ, ಚಂದ ಟೇಸ್ಟ್. ಇದು ಬಿಸಿದೇ ತಿನ್ನಬೇಕು, ತುಪ್ಪ ಹಾಕೊಂಡು ಮಸ್ತ್ ಇರ್ತದೆ. ಏನು ಬೇಡ, ಎಷ್ಟು ಚಂದ ಐತೆ ನೋಡಿ. ಅಂದ್ರೆ ನೋಡ್ರಿ ಪಲ್ಯನೂ ಮಾಡ್ಬೋದು ಇದ್ರೊಳಗೆ. ಇಲ್ಲ ಅಂತ ಅನ್ಕೊಂಡು ಹೇಳಿದ್ರೆ ಎಲ್ಲ ಮಸಾಲೆ ಇದ್ರೊಳಗೆ ಹಾಕ್ಯದ. ಸೊ ಹಂಗೇನೇನು ಪ್ಲೇನು ಕೂಡ ಒಂಚೂರು ತುಪ್ಪ ಹಾಕ್ಬಿಟ್ಟು ಮಕ್ಕಳು ತಿಂತಾರೆ. ಇಲ್ಲ ಅಂತ ಅನ್ಕೊಂಡು ಹೇಳಿದ್ರೆ ಯಾವುದಾದ್ರೂ ಪಲ್ಯ ಮಾಡ್ತೀನಿ ಅಂತ ಅನ್ಕೊಂಡು ಹೇಳಿದ್ರೆ ಪಲ್ಯನೂ ಮಾಡ್ಕೋಬಹುದು. ಇಲ್ಲ ಚಟ್ನಿ, ಖಾರ ಚಟ್ನಿ, ಕೊಬ್ಬರಿ ಚಟ್ನಿ, ಅಥವಾ ಇದು ಯಾವುದೋ ಒಂದು ಇದು ಕಚ್ಚಾ ಟೊಮ್ಯಾಟೋದು ಬೇಡ ಅಂದ್ರೆ ಅದೇನಂತಾರೆ ಇದೇ ಅಂತಾರೆ ಚಟ್ನಿ, ಶೇಂಗಾ ಹಿಂಡಿ, ಮೊಸರು, ಉಪ್ಪಿನಕಾಯಿ. ಮೇನ್ ಅಂದ್ರೆ ಉಪ್ಪಿನಕಾಯಿ ಮೊಸರೇ ಮೇನ್. ಅದು ಬಿಸಿ ಇತ್ತಂದ್ರೆ ತುಪ್ಪ. ಭಾಳ ಟೇಸ್ಟ್ ಆಗ್ತದೆ ಬಿಡು. ಆಲೂಗಡ್ಡೆ ಎಷ್ಟೋ ಜನ ಉಣಂಗಿಲ್ಲ, ಈ ಥರ ಮಾಡಿದ್ರೆ ಪರೋಟ ತಿಂತಾರೆ. ನೀವು ಇದ್ರದ್ದೇ ಥರ ಏನೋ ಮಸಾಲೆ ಹಾಕಿ ಏನೋ ಬಕ್ರಿ ಏನೋ ಮಾಡ್ತಿದ್ರಲ್ಲ, ಕೆಂಪಂದೇನೋ ಆಗ್ತಿತ್ತಲ್ಲ, ಅದು ದಪಾಟಿ. ದಪಾಟಿ ಅದು ದಪಾಟಿ ಏನದು? ಅದು ಜೋಳದ ಹಿಟ್ಟಿಂದು. ಅದೇ ಜೋಳದ ಹಿಟ್ಟಿಂದು ಕಟ್ಟಿ ಕಟ್ಟಿ ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅಜವಾನ, ಜೀರಿಗೆ ಮಾಮೂಲು ಅವೆಲ್ಲ, ಕೊತ್ತಂಬರಿ, ಕರಿಬೇವು, ಎಳ್ಳು ಅವೆಲ್ಲ ಮಾಮೂಲು, ಅವೇನಿಲ್ಲ. ಅದು ಬಡಿಯೋದು ದಪಾಟಿ ಅಂತಾರೆ ಅದಕ್ಕೆ ಬೆಣ್ಣೆ ಇರ್ಬೇಕು. ಬೆಣ್ಣೆ ಆಮೇಲೆ ಏನಂತಾರೆ ತುಂಬಗಾಯಿ ಪಲ್ಯ, ಬದ್ನಿಕಾಯಿ ತುಂಬಗಾಯಿ ಪಲ್ಯ, ಬೆಣ್ಣೆ ಅಥವಾ ಮುದ್ದೆ ಪಲ್ಯ, ಅದಕ್ಕೆ ಆ ಥರ ಚಂದ. ಅದೊಂದು ನಾಡ್ದು ಎಂದಾರೆ ಮಾಡೋಣ. ಬೆಣ್ಣೆ ಅದ ಹೆಂಗೆ ಬೆಣ್ಣೆ ಮಜ್ಜಿಗೆ ಮಾಡಿದ ಬೆಣ್ಣೆ ಅದ, ನಾಡ್ದು ಮಾಡೋಣ ಅಂತ ನೋಡ್ರಿ. ಅಂದ್ರೆ 10-15 ನಿಮಿಷನಾಗ ಪಟಕ್ಕನೆ ಮಾಡ್ಕೊಳ್ಳೋ ಅಂತಹ ಈಸಿ ರೆಸಿಪಿ. ಅಂಡ್ ಮಕ್ಳು ಬಾಕ್ಸ್ ಕೂಡ ತುಪ್ಪ ಹಾಕ್ಬಿಟ್ರಾಯ್ತು, ಆರಾಮ್ ತಿಂತಾರ ಅವ್ರು. ಸೊ ಮಕ್ಳಿಗೆ ಏನ್ ಕೊಡ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ತಿರ್ತಿರಲ್ಲ, ಸೊ ಈ ದಪಾಟಿ ಅಲ್ಲ, ಪರೋಟ, ಆಲೂ ಪರೋಟ ಕೂಡ ನೀವು ಈಸಿಯಾಗಿ ಬೆಳಗ್ಗೆ ಎದ್ದು ನೀಟಾಗಿ ಮಾಡಿ ಕೊಡ್ಬೋದು. ಫೈನಲಿ ನೋಡ್ರಿ, ಆಲೂ ಪರೋಟ, ಮಸಾಲೆ ಪರೋಟ, ಆಲೂ ಮಸಾಲಾ ಪರೋಟ ಯಾರು ಮಾಡ್ಕೋತೀರಿ ಇದನ್ನು ನೋಡಿ, ಸೊ ಅವರು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಸೊ ನಿಮ್ಮದು ಹೆಂಗಾಗ್ಯದ ಏನು ಅಂತ ಅಂದ್ಕೊಂಡು. ಆಮೇಲೆ ರೆಸಿಪಿ ಕೂಡ ನಾವು ಕೆಳಗೆ ಬರೆದಿರ್ತೀವಿ ಏನೇನು ಬೇಕು ಅಂತ ಅಂದ್ಕೊಂಡು. ಸೊ ಅದನ್ನು ನೋಡ್ಕೊಂಬಿಟ್ಟು ನೀವು ಆಲೂ ಪರೋಟನ ಮಾಡ್ಕೋಬಹುದು. ಮತ್ತು ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ. ಹರೇ ಶ್ರೀನಿವಾಸ.